ಏನು ಬೇಕಾದ್ರೂ ಆಗ್ಬೋದು ಆದರೆ ಏನು ಅರ್ಥ ಪರಮೇಶ್ವರ್ ಸಾಹೇಬರು ಹಿರಿಯರು ಅನುಭವಿಗಳು ಯಾವ ಅರ್ಥದಲ್ಲಿ ಹೇಳಿದರೆ ಗೊತ್ತಿಲ್ಲ. ಇನ್ನು 3 ವರ್ಷ ಇದೆ. ಅನುದಾನ ಎಷ್ಟು ಕೋಟಿ ಅಂತ ನೋಡಿದೆ. ಅದಕ್ಕೆ ಬೇಗ ಮಾಡಿ 3.5 ವರ್ಷದಲ್ಲಿ ಮುಗಿಸಿ ಅಂತ ಹೇಳಿರೋಂಥದ್ದು. ಬೇಗ ಅಂತಂದರೆ 6 ತಿಂಗಳಲ್ಲಿ ಮುಗಿಸಿ ಅಂತಲ್ಲ, ಇನ್ನು 3 ವರ್ಷದಲ್ಲಿ ಮುಗಿಸಿ ಕಟ್ಟಡಿನ ಅಂತ ಹೇಳಿರೋಂಥದ್ದು. ಎಲ್ಲಿಯವರೆಗೆ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರ ಬೆಂಬಲ ಇರುತ್ತೆ ಅಲ್ಲಿ ತನಕ ಸಿದ್ದರಾಮಯ್ಯ ಸಾಹೇಬರು ಸಿ ಎಂ ಆಗಿ ಮುಂದುವರಿತಾರೆ. ಆ್ಯಕ್ಚುಲಿ ದಿಶಾ ಮೀಟಿಂಗ 2 ಸಲ ನಾವು ದಿನಾಂಕ ನಿಗದಿ ಮಾಡಿ ಕಾರಣಾಂತರಗಳಿಂದ, ಯಾಕಂದರೆ ಎಲ್ಲ ಶಾಸಕರು ಅವರವರ ಕೆಲಸ ಸ್ವಲ್ಪ ಬ್ಯುಸಿ ಇದರಿಂದ ಅದು 2 ಸಲ ಮುಂದೆ ಹೋಯಿತು. ಯಾಕೆಂದರೆ ನಮಗೆ 25ನೇ ತಾರೀಕಿಂದ ನಮಗೆ ಅಲ್ಲಿ ಲೋಕಸಭೆಯಲ್ಲಿ ಸೆಷನ್ ಶುರು ಆಗೋದ್ರಿಂದ ಅದು ಮುಂಚಿತವಾಗಿ ಮಾಡಬೇಕು ಅಂತೇಳಿ ಇವತ್ತು ಮಾಡಿದ್ದೀವಿ. ನಾವು ಮೊದಲೇ ಸಭೆ, ನನಗೆ ದಿಶಾ ಮೀಟಿಂಗಿನ ಮೊದಲನೇ ಸಭೆ, ಏನು ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳಂತ ತಿಳ್ಕೊಂಡು ಅಧಿಕಾರಿಗಳು ಕೂಡ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಾವು ನಮ್ಮ ಎಮ್ ಎಲ್ ಎಸ್ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತು ಯಾಕೆ ಆಗಾಗ ರಿವ್ಯೂ ಮಾಡಿದಾಗ ಅಧಿಕಾರಿಗಳು ಕೂಡ ರಿವ್ಯೂ ಮಾಡ್ತಾರೆ ಅಂತ 3 ತಿಂಗಳಿಗೊಂದು ಸಲ ದಿಶಾ ಮೀಟಿಂಗ್ನ ನಡೆಸಬೇಕಾಗಿದೆ ಅಂತ ಇವತ್ತೇನು ರಿವ್ಯೂ ಮಾಡಿರ್ತೀವಿ. ನೆಕ್ಸ್ಟ್ 3 ತಿಂಗಳಲ್ಲಿ ನಾವು ಹೇಳಿದಂಥ ಕೆಲಸ ಕಾರ್ಯಗಳು ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ತಿಳ್ಕೊಳ್ಳೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ಇಲ್ಲ, ಅದು ಏನಾಗುತ್ತೆ, ಅವರು ನಾವು ರಿವ್ಯೂ ಮಾಡಿದಾಗ ಅವರು ಬುಕ್ಲೆಟಲ್ಲಿ ನಮಗೆ ಅಂಕಿಅಂಶನ ಕೊಡ್ತಾರೆ, ವಾಸ್ತವಾಂಶನೇ ಬೇರೆ ಇರುವಂಥದ್ದು. ಅದಕ್ಕೋಸ್ಕರ ಅವ್ರಿಗೆ ಹೇಳ್ದಂಥದ್ದು, ಯಾರು ಕೂಡ ಕಚೇರಿ ಕೂತ್ಕೊಳ್ದೇನೆ ಆ ಸ್ಥಳಗಳಿಗೆ ಹೋಗಿ ವಾಸ್ತವಾಂಶ ಏನಲ್ಲಿ ಇರೋವಂಥದ್ದನ್ನ ನಾವೆಲ್ಲ ಫೀಲ್ಡ್ಗೆ ಇಳಿದು ಕೆಲಸ ಮಾಡಬೇಕು ಅಂತ ನಾವೆಲ್ಲ ಸೂಚನೆ ಕೊಟ್ಟಿದ್ವಿ. ಯಾರು ಕೂಡ ಆನ್ ದ ಪೇಪರ್ಸ್ ಇರಬೇಡಿ, ಅಲ್ಲಿ ಹೋಗಿ ವಾಸ್ತವಾಂಶ ತಿಳಿಬೇಕು ಅಧಿಕಾರಿಗಳು ಅಂತೇಳಿ ಎಲ್ಲರೂ ನಾವೆಲ್ಲ ಸೂಚನೆ ಕೊಟ್ಟಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. JJM ಕಳಪೆ ಕಾಮಗಾರಿಗೆ ಏನಾಗಿದೆ, ಹೆಚ್ಚಾಗಿ ಅಲ್ಲಿ ಒಂದು ಕೆಲಸ ಮುಗಿದ ಮೇಲೆ 1 ವರ್ಷ ಅವರು ಮೇಂಟೆನೆನ್ಸ್ ಮಾಡಬೇಕು. ಅವರು ಏನು ನಮ್ಮ ಮಾನ್ಯ ಶಾಸಕರ ಅನುದಾನದಿಂದನೋ ಸಂಸದರ ಅನುದಾನದಿಂದನೋ ರಸ್ತೆಗಳಾಗಿರ್ತವೆ, ಅದನ್ನು ಕಟ್ಟು ಮಾಡಿಬಿಟ್ಟು ಅದು ಮತ್ತೆ ಅವ್ರು ಸರಿಯಾಗಿ ಅದೇ ಥರ ಮಾಡ್ದೇನೆ ಅದೇ ಥರ ಬಿಟ್ಟು ಎಷ್ಟೊಂದು ಪೈಪ್ಲೈನ್ ವೈರಿಂಗ್ ಅದು ಕಾಣಿಸುವಂತೆ ಮಾಡಿದ್ರೆ ನಿಲ್ಲಿ ಅಂತಲ್ಲ, ಎಲ್ಲ ಕಡೆ ಅದು ಸಮಸ್ಯೆ ಇದೆ. ಇದಕ್ಕೆ ಮೂಲ ನೋಡಿ, ಮಾನ್ಯ ದಿವಂಗತ ಧ್ರುವನಾರಾಯಣ ಸಾಹೇಬರು ನಮ್ಮ ಹಿರಿಯರು, ಅವರ ಹತ್ರದಿಂದ ಬಲ್ಲಂಥವ್ನು ನಾನು, ಅವರ ಕಾರ್ಯವೈಖರಿಯನ್ನು ಹತ್ರದಿಂದ ನೋಡಿದಂಥವನು, ಅವರ ಮಾರ್ಗದರ್ಶನಲ್ಲೇ, ಯಾಕಂದರೆ ಅವರೆಲ್ಲ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡಿ ಹೋದಂಥವ್ರು, ನಮಗೆಲ್ಲ ಹಿರಿಯರು. ಅವರ ಇದರಲ್ಲೇ ನಡೆಯುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪ್ರಯತ್ನ ಮಾಡಿ ಅದು ಎಷ್ಟಂದರೆ ಅವರು, ಯಾಕಂದ್ರೆ ನಾವೆಲ್ಲರೂ ಹೇಳ್ತಿದ್ದಂಥ ಭಾಳ ಕ್ರಿಯಾಶೀಲ ಸಂಸದರು ಅಂತೇಳಿ ಹೇಳ್ತಾಯಿದ್ವಿ. ಅದೇ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ಲಿಗೆ ಏನೇನು ಬರುತ್ತೆ ಅಂತ ನಾನು ಇವತ್ತು ದಿಶಾ ಮೀಟಿಂಗ್ ಮಾಡಿ ಏನೇನು ಇದೆ ಅದರ ಚರ್ಚೆಯನ್ನು ಮಾಡಿ ಪಡೆದಂಥದ್ದು. ಅದು ಏನೇನು ಬರಬೇಕು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ, ಏನೇನು ಬೇಕು DPR ಮಾಡಿಕೊಡಿ ಅಂತ. ಅದಕ್ಕೆ ಸಂಬಂಧಪಟ್ಟ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಆದಷ್ಟು ಅವ್ರನ್ನ ಮನವಿಯನ್ನು ಸಲ್ಲಿಸಿ ತರುವಂಥ ಪ್ರಯತ್ನ ಮಾಡ್ತೀನಿ. ದಿನ ಕಳೆದಂತೆ ರಾಜ್ಯಾದ್ಯಂತ ವಕ್ಫ್ ವಿವಾದ ಹೆಚ್ಚಾಗ್ತಾ ಇದೆ. ಬಿಜೆಪಿ ಕೂಡ ರಾಜ್ಯದಿಂದ ಪ್ರೊಟೆಕ್ಟ್ ಮಾಡ್ತಾ ಇದೆ. ಇದಕ್ಕೆ ಏನು ಹೇಳ್ತೀವಿ? ನೋಡಿ, ವಕ್ಫ್ ವಿವಾದ ಎಲ್ಲೋ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರು. ಯಾವ ರೀತಿ ಇತ್ತು ಯಥಾಸ್ಥಿತಿ ಕಾಪಾಡಿ ಅಂತ. ಎಲ್ಲೋ ಒಂದು ಕಡೆ ಲೋಪದೋಷ ಆಗಿದೆ ಅಂತ ನಾನು ನೋಡಿದಂಥದ್ದು. ಯಾಕಂದರೆ ಯಾರು ಕೂಡ ನಮ್ಮ ಸರ್ಕಾರ ಹಿಂದೂಗಳ ಜಮೀನನ್ನ ಮುಸ್ಲಿಮ್ಗೆ ಸ್ಥಳಾಂತರಿಸಬೇಕು ಅಂತ ಯಾವುದೇ ಉದ್ದೇಶವಿಲ್ಲ. ಎಲ್ಲ ಒಂದು ಕಡೆ ಲೋಪದೋಷ ಆಗಿರಬೇಕು. ಸಿದ್ದರಾಮಯ್ಯ ಸಾಹೇಬರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಲೋಪದೋಷ ಆಗದೇ ರೀತಿ ಮುಂದೆ ಮಾಡಿ ಅಂತ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿ ಜೆ ಪಿಯವರು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲದ ಕಾರಣ